ನಮಸ್ತೆ ಬಂಧುಗಳೇ, ಎಂದಿನಂತೆ ನನ್ನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನನ್ನ ಕುಟುಂಬ ಸಮೇತವಾಗಿ ನಾನು ಉತ್ತರ ಭಾರತದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಪ್ರಯಾಣದಲ್ಲಿ ನಿಮ್ಮನ್ನು ಸಹ ನಾನು ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಒಂದು ಸರಣಿ ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಇದ್ದೀನಿ. ಅದಕ್ಕೆ ಹೆಸರನ್ನು ನಾನು ನನ್ನ ಪ್ರಯಾಣ ನಿಮ್ಮ ಜೊತೆ ಅಂತ ಇಟ್ಟಿದ್ದೀನಿ. ಈ ಸರಣಿಯನ್ನು ನೋಡಿ ನೀವು ನನಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋಗುವ ಪುಣ್ಯಕ್ಷೇತ್ರಗಳ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ಅದರ ಪರಿಚಯವನ್ನು ಆ ಸ್ಥಳದ ಮಹತ್ವವನ್ನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಮತ್ತೊಂದು ಸಂತೋಷದ ವಿಷಯ ಏನಪ್ಪ ಅಂದರೆ, ನಾನು ಈಗಾಗಲೇ ಕರ್ನಾಟಕದ ಅನೇಕ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದ್ದೀವಿ. ಅದರಲ್ಲಿ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಕೊಲ್ಲೂರು, ಕುಕ್ಕೆ ಸುಬ್ರಹ್ಮಣ್ಯ ಇಂತಹ ಪುಣ್ಯಕ್ಷೇತ್ರಗಳನ್ನು ನಾನು ನನ್ನ ಮಗಳು, ಅಳಿಯ, ನನ್ನ ಮಗ, ಸೊಸೆ ಜೊತೆ ಈ ಕ್ಷೇತ್ರಗಳ ದರ್ಶನ ಭಾಗ್ಯವನ್ನು ಪಡ್ಕೊಂಡಿದ್ದೀನಿ. ಅದೇ ಥರ ಈ ಬಾರಿ ನಾವು ಉತ್ತರ ಭಾರತದ ಪುಣ್ಯಕ್ಷೇತ್ರಗಳಾದ ವಾರಣಾಸಿ, ಪ್ರಯಾಗ್ರಾಜ್, ಮಥುರಾ, ಅಯೋಧ್ಯ, ಆಗ್ರಾ, ದೆಹಲಿ ಮುಂತಾದ ಸ್ಥಳಗಳ ಪ್ರವಾಸ ಮಾಡುವ ಇಚ್ಛೆಯಿಂದ ನಾವು ಹೊರಟಿದ್ದೀವಿ. ಈ ಪ್ರವಾಸವನ್ನು ನನ್ನ ಮಗ, ಸೊಸೆ ನನಗೆ ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಆನಂದವನ್ನು ಅಂದರೆ ಈ ಸಂತೋಷವನ್ನು ಅವರಿಗೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೀವು ಸಹ ಈ ಪ್ರಯಾಣದಲ್ಲಿ ಭಾಗವಹಿಸಿ ನಾನು ಹಾಕುವಂತಹ ಸಣ್ಣ ಸಣ್ಣ ವಿಡಿಯೋಗಳನ್ನು ನೀವು ನೋಡಿ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಮೊದಲಿಗೆ ವಾರಣಾಸಿಯಲ್ಲಿ ಶ್ರೀ ವಿಶ್ವನಾಥನ ದರ್ಶನವನ್ನು ಪಡ್ಕೋತೀವಿ. ಅಲ್ಲಿಂದ ಪ್ರಯಾಗ್ರಾಜಲ್ಲಿ ನಾವು ತ್ರಿವೇಣಿ ಸಂಗಮ ಅಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿಯ ಸಂಗಮವನ್ನು ನೋಡಿ ಈ ಜನ್ಮವನ್ನು ಸಾರ್ಥಕಪಡಿಸ್ಕೋತೀವಿ. ಅದೇ ರೀತಿ ನಾವು ಮುಂದೆ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ಜನ್ಮಸ್ಥಳ ಅಲ್ಲಿ ಇರುವಂತಹ ಶ್ರೀರಾಮನ ಮಂದಿರವನ್ನು ನೋಡಿ ಮತ್ತು ಶ್ರೀ ಬಾಲಕೃಷ್ಣ ಅಂದರೆ ಬಾಲರಾಮನ ದರ್ಶನವನ್ನು ಪಡೆದು ನಾವು ಈ ಜನ್ಮವನ್ನು ಸಾರ್ಥಕಪಡಿಸ್ಕೋಬೇಕು ಅಂತ ಇದ್ದೀವಿ. ಅಲ್ಲಿಂದ ಮುಂದೆ ನಾವು ಮಥುರಾಗೆ ಹೋಗಿ ಶ್ರೀಕೃಷ್ಣ ರಾಧೆಯ ಪ್ರೇಮ ಮಂದಿರವನ್ನು ಆನಂದಿಸಬೇಕು ಅಂತ ಇದ್ದೀವಿ. ಅಲ್ಲಿಂದ ನಾವು ಭಾರತದ ಸುಪ್ರಸಿದ್ಧವಾದಂತಹ ಆಗ್ರಾಗೆ ಹೋಗಿ ತಾಜ್ ಮಹಲಿನ ದರ್ಶನವನ್ನು ಪಡ್ಕೋತೀವಿ. ಅಲ್ಲಿಂದ ಮುಂದೆ ನಾವು ದೆಹಲಿಗೆ ಬಂದು ನಾವು ಅಲ್ಲಿರುವಂತಹ ಅಕ್ಷರಧಾಮ ಮತ್ತು ಲೋಟಸ್ ಮಹಲ್ ಮುಂತಾದ ಸ್ಥಳಗಳಿಗೆ ಭೇಟಿಯನ್ನು ಮಾಡಬೇಕು ಅಂತ ಇದ್ದೀವಿ. ನಾವು ಸುದೀರ್ಘ 15 ದಿನಗಳ ಕಾಲ ಈ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀವಿ. ನೀವು ಸಹ ಈ ಪ್ರವಾಸದಲ್ಲಿ ನನ್ನ ಜೊತೆ ಪಾಲ್ಗೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸರಣಿ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಣೆ ಮಾಡಿದ ನಂತರ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಬನ್ನಿ, ನನ್ನ ಪ್ರಯಾಣ ನಿಮ್ಮ ಜೊತೆ ನೀವೆಲ್ಲ ಬರ್ತೀರಾ, ವಿಡಿಯೋಗಳನ್ನು ನೋಡ್ತೀರಾ, ಕಣ್ತುಂಬ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ.